ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗಾಗಿ ಎಸ್ಎಸ್ಸಿ ಇಂದ ಅಧಿಸೂಚನೆ ಹೊರಡಿಸಿರುವಂಥದ್ದು. ಎಸ್ಎಸ್ಸಿ CGL ಎಕ್ಸಾಮಿನೇಷನ್ ಸ್ನೇಹಿತರೆ, ಇದು ಅಂದ್ರೆ ಕಂಬೈನ್ಡ್ ಗ್ರಾಜ್ಯುಯೇಷನ್ ಲೆವೆಲ್ ಎಕ್ಸಾಮಿನೇಷನ್, ಅಂದ್ರೆ ಡಿಗ್ರಿ ಮೇಲೆ ಹುದ್ದೆಗಳು ಖಾಲಿ ಇರುವಂಥದ್ದು. ಈಗಾಗಲೇ ನೋಟಿಫಿಕೇಶನ್ ಹೊರಡಿಸಿರುವಂಥ ವಿಡಿಯೋ ಅಪ್ಲೋಡ್ ಮಾಡಿರುವಂಥದ್ದು ಸ್ನೇಹಿತರೆ. ನೋಟಿಫಿಕೇಶನ್ಗೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ಈ ವಿಡಿಯೋ ನೋಡ್ರಿ. ಈ ಎಸ್ಎಸ್ಸಿ ಇಂದ ಹೊರಡಿಸಿರುವಂಥ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ನಿಮ್ದು ಮೊಬೈಲ್ ಮೂಲಕನೇ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಅಪ್ಲಿಕೇಶನ್ ಪ್ರಾಸೆಸ್ ಅನ್ನ ಈ ವಿಡಿಯೋದೊಳಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ನಿಮ್ದು ಮೊಬೈಲ್ದೊಳಗೆ ಗೂಗಲ್ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ರಿ. ಇಲ್ಲಿ ಸರ್ಚ್ ಒಳಗೆ ssc.gov.in ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ SSC ಅಫಿಷಿಯಲ್ ಪೇಜ್ ಓಪನ್ ಆಗ್ತದ್ರಿ. ನೆಕ್ಸ್ಟ್ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ 4 ಲಿಂಕ್ಗಳು ಕಾಣ್ತಾವ್ರಿ. ಮೊದಲನೇ ಲಿಂಕ್ ಐತಿ ನೋಡ್ರಿ, ಕಂಬೈನ್ಡ್ ಗ್ರಾಜ್ಯುಯೇಷನ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಕಾಣ್ತದಲ್ಲ, ಅದ್ರ ಮುಂದೆನೆ ಅಪ್ಲೈ ಅಂತ ಕಾಣ್ತದ. ಅಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಲಾಗಿನ್ ಪೇಜ್ ಓಪನ್ ಆಗ್ತದ್ರಿ. ಈಗಾಗಲೇ SSC ಇಂದ ಹೊರಡಿಸಿರುವಂತ ಯಾವುದೇ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಿದ್ರಿ ಅಂತಂದ್ರೆ ನಿಮ್ಮ ಕಡೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರ್ತದ, ಆಮೇಲೆ ನೀವೇ ಕ್ರಿಯೇಟ್ ಮಾಡಿರುವಂಥ ಒಂದು ಪಾಸ್ವರ್ಡ್ ಇರ್ತದೆ. ಆ ರಿಜಿಸ್ಟ್ರೇಷನ್ ನಂಬರ್ ಇಲ್ಲಿ ತುಂಬಿ, ಪಾಸ್ವರ್ಡ್ ಇಲ್ಲಿ ತುಂಬಿ, ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ CGL ಅಪ್ಲಿಕೇಶನ್ ಅನ್ನ ಕಂಟಿನ್ಯೂ ಮಾಡಿ ಸ್ನೇಹಿತರೆ. ಇನ್ ಕೇಸ್ SSC ಇಂದ ಹೊರಡಿಸಿರುವಂತ ಯಾವುದೇ ಹುದ್ದೆಗಳಿಗೆ ಇನ್ನೂ ತನಕ ನೀವು ಅರ್ಜಿ ಸಲ್ಲಿಸಿರ್ಲಿಲ್ಲ ಅಂತ ತಿಳ್ಕೊಡ್ರಿ. ಅಂದ್ರೆ SSC ಇಂದ ಹೊರಡಿಸಿರುವಂತ ಹುದ್ದೆಗಳಿಗೆ ಇದೇ ಮೊದಲನೇ ಬಾರಿಗೆ ನೀವು ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟರ್ ನೌ ಅಂತ ಕಾಣ್ತಿರ್ತದ. ಈ ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡ್ರಿ. ರಿಜಿಸ್ಟರ್ ನೌ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಯ್ತು. ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡ್ಬೇಕು ಸ್ನೇಹಿತರೆ. ಇಲ್ಲಿ ಪ್ರೊಫೈಲ್ ಎಲ್ಲ ಕ್ರಿಯೇಟ್ ಮಾಡೋದಿರ್ತದ್ರಿ ನೋಡ್ರಿ. ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದ್ರೆ ಒಂದೇ ಬಾರಿ ರಿಜಿಸ್ಟರ್ ಮಾಡೋದಿರ್ತದೆ. ಈಗ ರಿಜಿಸ್ಟರ್ ಮಾಡಿದ್ರಿ ಅಂತ ತಿಳ್ಕೊಳ್ರಿ, ನಿಮಗೊಂದು ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗ್ತದ. ಪಾಸ್ವರ್ಡ್ ನೀವೇ ಕ್ರಿಯೇಟ್ ಮಾಡಿರ್ತೀರಿ. ಈ ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸ್ವರ್ಡ್ ನಿಮ್ಮ ಕಡೆ ಇತ್ತು ಅಂದ್ರೆ ಮುಂದೆ SSC ಇಂದ ಯಾವುದೇ ಹುದ್ದೆಗಳಿಗೆ ಬಿಟ್ರು ಅಂತಂದ್ರೆ ಇದೇ ರಿಜಿಸ್ಟ್ರೇಷನ್ ನಂಬರ್ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ತುಂಬಕ್ಕೆ ಸ್ನೇಹಿತರೆ. ಅದರಲ್ಲಿ ಸೀರಿಯಲ್ ನಂಬರ್ 1, ಡೂ ಯು ಹ್ಯಾವ್ ಆಧಾರ್ ಕಾರ್ಡ್ ಅಂತ ಕೇಳ್ರಿ. ನಿಮ್ಮ ಕಡೆ ಆಧಾರ್ ಕಾರ್ಡ್ ಐತೇನಿಲ್ಲ ಅಂತ ಕೇಳಿರುವಂಥದ್ದು. ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ 2 ಬಾಕ್ಸ್ನಾಗ ನಿಮ್ದು ಆಧಾರ್ ಕಾರ್ಡ್ ನಂಬರ್ ತುಂಬ್ರಿ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೊಂದು OTP ಬಂದಿರ್ತದ. ಆ OTP ಈ ಬಾಕ್ಸ್ನಾಗ ತುಂಬಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ರಿ. ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸಕ್ಸಸ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಧಾರ್ ವೆರಿಫೈಡ್ ಅಂತ ಬರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 2ರಲ್ಲಿ ಈ 2 ಬಾಕ್ಸ್ನಾಗ ನಿಮ್ದು ಹೆಸರು ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 3ರಲ್ಲಿ ನಿಮ್ದು ಹೆಸರು ಏನಾದರೂ ಚೇಂಜ್ ಮಾಡ್ಕೊಂಡಿರಿ ಏನಂತ ಕೇಳಿರುವಂಥದ್ದು. ಚೇಂಜ್ ಮಾಡ್ಕೊಂಡಿದ್ರಿ ಅಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಓಕೆ ರೀ. ನೆಕ್ಸ್ಟ್ ಸೀರಿಯಲ್ ನಂಬರ್ 4ರಲ್ಲಿ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನೀವೇನು ಮೇಲು, ಫಿಮೇಲು ಅಥವಾ ಟ್ರಾನ್ಸ್ಜೆಂಡರು ಅಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ನಿಮ್ದು ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 5ರಲ್ಲಿ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 6ರಲ್ಲಿ ನಿಮ್ಮ ತಂದೆ ಹೆಸರು ತುಂಬ್ರಿ. ಸೀರಿಯಲ್ ನಂಬರ್ 7ರಲ್ಲಿ ನಿಮ್ದು ತಾಯಿ ಹೆಸರು ತುಂಬ್ರಿ ಈ 2 ಬಾಕ್ಸ್ನಾಗ. ಸೀರಿಯಲ್ ನಂಬರ್ 8ರಲ್ಲಿ SSLC ಬೋರ್ಡ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಈ 2 ಬಾಕ್ಸ್ನಾಗ SSLC ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅಂದ್ರೆ ನೀವೇನ ಸ್ಟೇಟ್ ಬೋರ್ಡ್ ಇಂದ SSLC ಪಾಸ್ ಆಗಿರೋ, ಸೆಂಟ್ರಲ್ ಬೋರ್ಡ್ ಇಂದ SSLC ಪಾಸ್ ಆಗಿರೋ, ಯಾವ ಬೋರ್ಡಿನಿಂದ ನೀವು SSLC ಪಾಸ್ ಆಗಿರಿ ಆ ಬೋರ್ಡ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ನೀವು ಸ್ಟೇಟ್ ಬೋರ್ಡ್ ಇಂದ 10ನೇ ತರಗತಿ ಪಾಸ್ ಆಗಿದ್ದೀರಿ ಅಂತ ತಿಳ್ಕೊಳ್ರಿ. ಸ್ಟೇಟ್ ಬೋರ್ಡ್ ಹೆಸರೇನು ಸ್ನೇಹಿತರೆ? ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್. ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ನೋಡ್ರಿ ಇಲ್ಲಿದೆ ನೋಡ್ರಿ, ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್. ಈ ಬೋರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ. ಇನ್ ಕೇಸ್ ಸೆಂಟ್ರಲ್ ಬೋರ್ಡ್ ಇಂದ ನೀವು
10ನೇ ತರಗತಿ ಪಾಸ್ ಆಗಿದ್ರಿ ಅಂದ್ರೆ ಸೆಂಟ್ರಲ್ ಬೋರ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕ್ರಿ. ಈ ಎರಡು ಬಾಕ್ಸ್ನಾಗ ನೀವು ಯಾವ ಬೋರ್ಡಿನಿಂದ SSLC ಪಾಸ್ ಆಗಿರಿ ಆ ಬೋರ್ಡಿನ ಹೆಸರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಸೀರಿಯಲ್ ನಂಬರ್ 9 ಈ ಎರಡು ಬಾಕ್ಸ್ನಲ್ಲಿ SSLCದ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಈ ಎರಡು ಬಾಕ್ಸ್ನಾಗ 10ನೇ ಯಾವ ವರ್ಷ ಪಾಸ್ ಆಗಿರಿ ಆ ಇಯರ್ ಆಫ್ ಪಾಸಿಂಗ್ ಅನ್ನು ತುಂಬ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 11ರಲ್ಲಿ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಅಂತ ಈ ಎರಡು ಬಾಕ್ಸ್ನಾಗ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಅಂದ್ರೆ ಹೈಯೆಸ್ಟ್ ನೀವೇನ ಗ್ರಾಜ್ಯುಯೇಷನ್ ಮುಗಿಸಿರೋ, ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿರೋ, ಅಥವಾ PUC ನಿಮ್ದು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್, ಯಾವ್ದು ನೀವು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಶನ್ ಮುಗಿಸಿರಿ ಅದನ್ನ ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥ ಎಜುಕೇಷನ್ ಕ್ವಾಲಿಫಿಕೇಶನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 12ರಲ್ಲಿ ಮೊಬೈಲ್ ನಂಬರ್ ತುಂಬ್ರಿ. ಸೀರಿಯಲ್ ನಂಬರ್ 13ರಲ್ಲಿ ನಿಮ್ದು ಇಮೇಲ್ ID ತುಂಬ್ರಿ ಸ್ನೇಹಿತರೆ. ಮೊಬೈಲ್ ನಂಬರ್ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸೆಂಡ್ OTP ಅಂತ ಒಂದು ಆಪ್ಷನ್ಸ್ ಕಾಣ್ತದ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ರಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಮೊಬೈಲ್ ನಂಬರ್ಕೊಂದು OTP ಬಂದಿರ್ತದ. ಆ OTP ಈ ಬಾಕ್ಸ್ನಾಗ ತುಂಬ್ರಿ. OTP ತುಂಬಿದ ಮೇಲೆ ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ರಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೊಬೈಲ್ ನಂಬರ್ ವ್ಯಾಲಿಡೇಟೆಡ್ ಐತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಇಮೇಲ್ ID ತುಂಬ್ರಿ. ಇಮೇಲ್ ID ತುಂಬಿದ ಮೇಲೆ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ರಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ದು ಇಮೇಲ್ ID ಒಂದು OTP ಬಂದಿರ್ತದ. ಆ OTP ಇಲ್ಲಿ ತುಂಬ್ರಿ. ಇಮೇಲ್ OTP ತುಂಬಿದ ಮೇಲೆ ನೆಕ್ಸ್ಟ್ ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ರಿ. ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಮೇಲ್ ID ಕೂಡ ವ್ಯಾಲಿಡೇಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪರ್ಸನಲಿ ಡೀಟೇಲ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ರಿಜಿಸ್ಟ್ರೇಷನ್ ನಂಬರ್ ಜನರೇಟ್ ಆಗಿರ್ತಕ್ಕಂಥದ್ದನ್ನ ಡಿಸ್ಪ್ಲೇ ಮೇಲೆ ಕಾಣ್ತಿರ್ತದ. ಒಮ್ಮೆ ಇದನ್ನ ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ. ಯಾವುದಾದ್ರೂ ಒಂದು ನೋಟ್ಬುಕ್ನಾಗ ನೋಟ್ ಮಾಡ್ಕೊಳ್ರಿ. ಇಮೇಲ್ IDಗೂ ರಿಜಿಸ್ಟ್ರೇಷನ್ ನಂಬರ್ ಬಂದಿರ್ತದ, ಆದರೂ ಕೂಡ ಈ ರಿಜಿಸ್ಟ್ರೇಷನ್ ನಂಬರನ್ನು ನೋಟ್ ಮಾಡ್ಕೊಳ್ರಿ ಸ್ನೇಹಿತರೆ. ರಿಜಿಸ್ಟ್ರೇಷನ್ ನಂಬರ್ ನೋಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ನಿಮ್ದು ಇಮೇಲ್ IDಗೆ ಒಂದು ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಒಂದು ಪಾಸ್ವರ್ಡ್ ಬಂದಿರ್ತದ. ರಿಜಿಸ್ಟ್ರೇಷನ್ ನಂಬರ್ ಈ ಬಾಕ್ಸ್ನಾಗ ತುಂಬ್ರಿ, ಪಾಸ್ವರ್ಡ್ ಈ ಬಾಕ್ಸ್ನಾಗ ತುಂಬ್ರಿ, ಈ ಕ್ಯಾಪ್ಚಾ ಕೋಡ ಈ ಬಾಕ್ಸ್ನಾಗ ತುಂಬಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ರಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಮತ್ತೊಮ್ಮೆ ಹಳೆ ಪಾಸ್ವರ್ಡನ್ನು ಇಲ್ಲಿ ತುಂಬ್ರಿ ಸ್ನೇಹಿತರೆ. ಅಂದ್ರೆ ನಿಮ್ದು ಮೇಲ್ ಐಡಿಗೆ ಏನು ಬಂದಿತ್ತಲ್ರಿ ಪಾಸ್ವರ್ಡ್, ಆ ಪಾಸ್ವರ್ಡ್ ಇಲ್ಲಿ ತುಂಬ್ರಿ. ಹೊಸ ಪಾಸ್ವರ್ಡ್ ಸೆಟ್ ಮಾಡ್ಬೇಕ್ರಿ. ಇಲ್ಲಿ ನ್ಯೂ ಪಾಸ್ವರ್ಡ್ ಅಂತ ಕಾಣ್ತದಲ್ಲ, ಈ ನ್ಯೂ ಪಾಸ್ವರ್ಡ್ ಕೆಳಗೆ ಏನು ಬಾಕ್ಸ್ ಕಾಣ್ತದಲ್ರಿ, ಈ ಬಾಕ್ಸ್ನಾಗ ಹೊಸ ಪಾಸ್ವರ್ಡ್ ಸೆಟ್ ಮಾಡಿ ತುಂಬಬೇಕು ಸ್ನೇಹಿತರೆ. ಪಾಸ್ವರ್ಡ್ ಯಾವ ರೀತಿ ಸೆಟ್ ಮಾಡ್ಬೇಕಂತ ಇಲ್ಲಿ ನೋಟ್ ಕೊಟ್ಟಾರ ಸ್ನೇಹಿತರೆ. ಪಾಸ್ವರ್ಡ್ ಮಸ್ಟ್ ಬಿ ಮಿನಿಮಮ್ 8 ಕ್ಯಾರೆಕ್ಟರ್ಸ್. ಪಾಸ್ವರ್ಡ್ ಮಿನಿಮಮ್ 8 ಅಕ್ಷರಗಳು ಹೊಂದಿರಬೇಕಂತೆ. ನೆಕ್ಸ್ಟ್ 1 or more ಅಪ್ಪರ್ ಕೇಸ್ ಲೆಟರ್ಸ್ ಇರಬೇಕು. ಆ ಪಾಸ್ವರ್ಡ್ ನಲ್ಲಿ 1 ಅಥವಾ 1ಕ್ಕಿಂತ ಹೆಚ್ಚು ಕ್ಯಾಪಿಟಲ್ ಲೆಟರ್ ಅಕ್ಷರಗಳಿರ್ಬೇಕು. ಅದೇ ರೀತಿ 1 ಅಥವಾ 1ಕ್ಕಿಂತ ಹೆಚ್ಚು ಸ್ಮಾಲ್ ಲೆಟರ್ಗಳಿರ್ಬೇಕು. ಆಮೇಲೆ 1 ಅಥವಾ 1ಕ್ಕಿಂತ ಹೆಚ್ಚು ನಂಬರ್ ಇರಬೇಕು. ಆಮೇಲೆ 1 ಅಥವಾ 1ಕ್ಕಿಂತ ಹೆಚ್ಚು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು. ಈ ರೀತಿಯ ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕು. ಉದಾಹರಣೆಗಾಗಿ ABCD@123 ಈ ರೀತಿ ಸೆಟ್ ಮಾಡಿ ಅಂತ ತಿಳ್ಕೊಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಬಂದದ. ಓಕೆ, 1 ಅಥವಾ 1ಕ್ಕಿಂತ ಹೆಚ್ಚು ಅಂತ ಹೇಳ್ಯಾರ. ಮಿನಿಮಮ್ 1 ಕ್ಯಾಪಿಟಲ್ ಲೆಟರ್ ಅದ. ಓಕೆ ರೀ. ನೆಕ್ಸ್ಟ್ ಇಲ್ಲಿ ಸ್ಮಾಲ್ ಲೆಟರ್ ಅದ, ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ ಅದ, ಆಮೇಲೆ ಇಲ್ಲಿ ನಂಬರ್ಸ್ ಕೂಡ ಅದ ಸ್ನೇಹಿತರೆ. ಈ ರೀತಿ ಪಾಸ್ವರ್ಡ್ ಅನ್ನು ನೀವು ಸೆಟ್ ಮಾಡ್ಬೇಕು ಸ್ನೇಹಿತರೆ. ಪಾಸ್ವರ್ಡ್ ಸೆಟ್ ಮಾಡಿ ಆ ಪಾಸ್ವರ್ಡ್ ಅನ್ನ ಈ ಬಾಕ್ಸ್ನಾಗ ತುಂಬಿ ಹೊಸ ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡ್ರಲ್ರಿ, ಆ ಹೊಸ ಪಾಸ್ವರ್ಡ್ ಮತ್ತೊಮ್ಮೆ ಈ ಬಾಕ್ಸ್ನಾಗ ತುಂಬ್ರಿ. ನೆಕ್ಸ್ಟ್ ಸೆಕ್ಯೂರಿಟಿ ಕ್ವಶನ್ಸ್ ಗಳನ್ನ ತುಂಬಬೇಕು ಸ್ನೇಹಿತರೆ. ಸೆಕ್ಯೂರಿಟಿ ಕ್ವಶನ್ಸ್ ಯಾಕೆ ತುಂಬಬೇಕಂದ್ರ, ನೀವು ಪಾಸ್ವರ್ಡ್ ಮರ್ತೀರಿ ಅಂತಂದ್ರೆ ಈ ಸೆಕ್ಯೂರಿಟಿ ಕ್ವಶನ್ಸ್ ನ ಮೂಲಕ ನೀವು ಪಾಸ್ವರ್ಡ್ ಅನ್ನ ರೀಸೆಟ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ಓಕೆ ರೀ. ಹಾಗಾಗಿ ಸೆಕ್ಯೂರಿಟಿ ಕ್ವಶನ್ 1, ಸೆಕ್ಯೂರಿಟಿ ಕ್ವಶನ್ 2 ಸೆಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಸೆಕ್ಯೂರಿಟಿ ಕ್ವಶನ್ ನಂಬರ್ 1ರಲ್ಲಿ ನೋಡ್ರಿ, ಇವಿಷ್ಟು ಕ್ವಶನ್ಸ್ ಗಳದಾವ. ಇದ್ರೊಳಗೆ ಯಾವ್ದಾದ್ರು ಒಂದು ಕ್ವಶನ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಡ್ರಿ. ಉದಾಹರಣೆಗಾಗಿ ನಾನೇನ್ ಮಾಡ್ತೀನಿ, ಇಲ್ಲಿ ನೋಡ್ರಿ, ವಾಟ್ ಸಿಟಿ ವೇರ್ ಯು ಬಾರ್ನ್ ಇನ್ ಅಂತ ಕೇಳ್ರ, ಅದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾವ ಸಿಟಿ ಒಳಗ ಬರ್ತ್ ಆಯಿತು ಅಂದ್ರೆ ಜನನ ಆಯಿತು ಅಂತ ಕೇಳಿರುವಂಥದ್ದು, ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ನಾನು ಹುಟ್ಟಿರ್ತಕ್ಕಂಥ ಸ್ಥಳದ ಹೆಸರು ತುಂಬುತ್ತೀನಿ. ಅದೇ ರೀತಿ ನೀವು ಯಾವುದಾದ್ರೂ ಕ್ವಶನ್ಸ್ ಅನ್ನ ಸೆಟ್ ಮಾಡ್ಕೋಬಹುದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2 ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ವಾಟ್ ಈಸ್ ಯುವರ್ ಫೇವರಿಟ್ ಮೂವಿ ಅಂತದ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ.
ನನಗೆ ಫೇವರೇಟ್ ಇರುವಂಥ ಮೂವಿ ಅಥವಾ ಫಿಲ್ಮ್ದ ಹೆಸರು ಇಲ್ಲಿ ತುಂಬುತ್ತೀನಿ ಸ್ನೇಹಿತರೆ. ತುಂಬಿದ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪಾಸ್ವರ್ಡ್ ಕ್ರಿಯೇಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಮ್ಮೆ ನೀವು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಇವಾಗ ರೀಸೆಂಟಾಗಿ ಪಾಸ್ವರ್ಡ್ ಏನು ಸೆಟ್ ಮಾಡಿರ್ತೀರಲ್ರಿ ಆ ಪಾಸ್ವರ್ಡ್ ತುಂಬ್ರಿ. ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ್ರಿ. ಇಲ್ಲಿ ಎಡಿಷ್ನಲ್ ಡೀಟೇಲ್ಸ್ ತುಂಬಬೇಕ್ರಿ. ಎಡಿಷ್ನಲ್ ಡೀಟೇಲ್ಸ್ ಒಳಗೆ ಮೊದಲನೇದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದ್ರೆ ನೀವು ಯಾವ ಕ್ಯಾಟಗರಿ ಅವರು ಅಂತ ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಮತ್ತೊಮ್ಮೆ ವೆರಿಫೈ ಕ್ಯಾಟಗರಿ ಒಳಗೆ ಮತ್ತೊಮ್ಮೆ ನಿಮ್ದು ಕ್ಯಾಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 2ರಲ್ಲಿ ನ್ಯಾಷನಾಲಿಟಿ ಸಿಟಿಜನ್ ಆಫ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 3ರಲ್ಲಿ ಏನೂ ತುಂಬುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 4ರಲ್ಲಿ ವಿಜಿಬಲ್ ಐಡೆಂಟಿಫಿಕೇಶನ್ ಮಾರ್ಕ್ಸ್, ನಿಮ್ಮ ದೇಹದ ಮೇಲಿರುವಂಥ ಗುರುತನ್ನು ಇಲ್ಲಿ ತುಂಬಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ನಿಮ್ದು ಮೊಳಕಾಲಿನ ಮೇಲೆ ಗಾಯ ಇತ್ತು ಅಂತ ತಿಳ್ಕೊಳ್ರಿ. ಸ್ಕಾರ್ ಮಾರ್ಕ್ ಆನ್ ಲೆಫ್ಟ್ ನೀ ಅಂದ್ರೆ ಎಡಗಾಲಿನ ಮೊಳಕಾಲಿನ ಮೇಲೆ ಗಾಯ ಇರುವಂಥದ್ದು. ಮುಖದ ಮೇಲೆ ಮಚ್ಚೆ ಇತ್ತು ಅಂತ ತಿಳ್ಕೊಳ್ರಿ. ರೂಂಡ್ ಮಾರ್ಕ್ ಆನ್ ಫೇಸ್. ಈ ರೀತಿ ಐಡೆಂಟಿಫಿಕೇಶನ್ ಆಫ್ ಮಾರ್ಕ್ಸ್, ನಿಮ್ಮ ದೇಹದ ಮೇಲೆ ಇರುವಂಥ ಗುರುತನ್ನ ಇಲ್ಲಿ ತುಂಬಬೇಕು ಸ್ನೇಹಿತರೆ. ನೆಕ್ಸ್ಟ್ ಸೀರಿಯಲ್ ನಂಬರ್ 5, ನೀವೇನಾದರೂ ಅಂಗವಿಕಲ ಅಭ್ಯರ್ಥಿ ಅನ್ನುವಂತ ಕೇಳಿರುವಂಥದ್ದು ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ನೀವು ಅಂಗವಿಕಲ ಅಭ್ಯರ್ಥಿ ಆಗಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ಟೈಪ್ ಆಫ್ ಡಿಸೆಬಿಲಿಟಿಯನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಟೈಪ್ ಆಫ್ ಡಿಸೆಬಿಲಿಟಿ ಒಳಗೆ ನೀವು ಯಾವ ವಿಧದ ಅಂಗವಿಕಲರು ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್ ಈ ಬಾಕ್ಸ್ನಾಗ ಡಿಸೆಬಿಲಿಟಿ ಸರ್ಟಿಫಿಕೇಟ್ ನಂಬರ್ ತುಂಬಕ್ರಿ. ಅಂದ್ರೆ ಅಂಗವಿಕಲತೆ ಅಂತ ಅನ್ನೋಕೆ ಒಂದು ಸರ್ಟಿಫಿಕೇಟ್ ಇರ್ತದ್ರಿ, ಆ ಸರ್ಟಿಫಿಕೇಟ್ ನಂಬರ್ ಇಲ್ಲಿ ತುಂಬ್ರಿ. ಸೀರಿಯಲ್ ನಂಬರ್ 6ರಲ್ಲಿ ಪರ್ಮನೆಂಟ್ ಅಡ್ರೆಸ್ ತುಂಬ್ರಿ. ಅಂದ್ರೆ ನಿಮ್ದು ಖಾಯಂ ವಿಳಾಸ ಯಾವುದು ಆ ವಿಳಾಸವನ್ನ ಇಲ್ಲಿ ತುಂಬ್ರಿ, ಅಡ್ರೆಸ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಡಿಸ್ಟ್ರಿಕ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಿ ಪಿನ್ ಕೋಡ್ ಅನ್ನ ತುಂಬ್ರಿ. ನೆಕ್ಸ್ಟ್ ಈಸ್ ಪ್ರೆಸೆಂಟ್ ಅಡ್ರೆಸ್ ಸೇಮ್ ಆಸ್ ಪರ್ಮನೆಂಟ್ ಅಡ್ರೆಸ್. ಈ ಮೇಲೆ ಏನು ಪರ್ಮನೆಂಟ್ ಅಡ್ರೆಸ್ ತುಂಬಿರಿ ಅಲ್ರಿ, ಆ ಪರ್ಮನೆಂಟ್ ಅಡ್ರೆಸ್ಸು ಆಮೇಲೆ ಪ್ರೆಸೆಂಟ್ ಅಡ್ರೆಸ್ಸು ಸೇಮ್ ಇತ್ತು ಅಂದ್ರೆ ಇಲ್ಲಿ ಎಸ್ ಮೇಲೆ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ ಕೇಸ್ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಇತ್ತು ಅಂದ್ರೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಮತ್ತೊಮ್ಮೆ ಈಗ ಪ್ರೆಸೆಂಟ್ ಯಾವ ಅಡ್ರೆಸ್ಸಿನಲ್ಲಿ ಇರ್ತೀರಿ ಅಂದ್ರೆ ಯಾವ ಸ್ಥಳದಲ್ಲಿ ಇರ್ತೀರಿ ಆ ಸ್ಥಳದ ಮಾಹಿತಿಯನ್ನು ಇಲ್ಲಿ ಮತ್ತೊಮ್ಮೆ ತುಂಬಕ್ಕೆ ಸ್ನೇಹಿತರೆ. ಎಲ್ಲ ಅಡಿಷನಲ್ ಡೀಟೇಲ್ಸ್ ತುಂಬಿದ ಮೇಲೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಅಡಿಷನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ಒಂದು ಬಾಕ್ಸ್ ಕಾಣ್ತದ, ಆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ನೆಕ್ಸ್ಟ್ ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡ್ರಿ. ಡೈರೆಕ್ಟ್ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಬೇಡ್ರಿ, ಮೊದಲು ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡ್ರಿ. ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಪ್ರಿವ್ಯೂ ಆಗ್ತದ್ರಿ. ಅಂದ್ರೆ ಇಲ್ಲಿ ತನಕ ಏನು ತುಂಬಿರಲ್ರಿ ಅದು ಎಲ್ಲ ಇಲ್ಲಿ ಕಾಣ್ತಿರ್ತ ಸ್ನೇಹಿತರೆ. ತುಂಬಿರ್ತಕ್ಕಂಥ ಮಾಹಿತಿ ಎಲ್ಲಾನು ಕರೆಕ್ಟ್ ಅದಾನೋ ಏನಿಲ್ಲ ಅಂತ ಒಮ್ಮೆ ಕ್ರಾಸ್ ವೆರಿಫಿಕೇಶನ್ ಮಾಡ್ರಿ. ಇಲ್ಲಿ ಪ್ರತಿಯೊಂದನ್ನ ಚೆಕ್ ಮಾಡ್ರಿ ಸ್ನೇಹಿತರೆ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಇತ್ತು ಅಂತಂದ್ರೆ ಅದನ್ನ ಕ್ಲೋಸ್ ಮಾಡಿಕೊಂಡು ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿ. ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಕ್ಲರೇಷನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿಗೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಏನಾದಲ್ರಿ ಅದು ಕಂಪ್ಲೀಟ್ ಆಯ್ತು ಸ್ನೇಹಿತರೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಕೆಳಗಡೆ ತಗೊಳ್ರಿ. ಕೆಳಗಡೆ ಬಂದಮೇಲೆ ಇಲ್ಲಿ ಎಲ್ಲ ಅಪ್ಲಿಕೇಶನ್ಗಳು ಕಾಣ್ತಾವ ಸ್ನೇಹಿತರೆ. ನಾನು ಈ ವಿಡಿಯೋದೊಳಗೆ CGL ಎಕ್ಸಾಮಿನೇಷನ್ 2025 ಅಪ್ಲಿಕೇಶನ್ ಹ್ಯಾಂಗ್ ಹಾಕ್ಬೇಕಂತ ತಿಳಿಸ್ತಾ ಇರೋದ್ರಿಂದ ಇಲ್ಲಿ ಫಸ್ಟ್ ಲಿಂಕ್ ಐತೆ ನೋಡ್ರಿ, ಕಂಬೈನ್ಡ್ ಗ್ರಾಜುಯೇಷನ್ ಲೆವೆಲ್ ಎಕ್ಸಾಮಿನೇಷನ್ ಅಂತ ಕಾಣ್ತಿರ್ತದ. ಕೆಳಗಡೆ ಇಲ್ಲಿ ಅಪ್ಲೈ ಅಂತ ಕಾಣ್ತಿರ್ತದೆ ನೋಡ್ರಿ, ಈ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ನೆಕ್ಸ್ಟ್ ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ರಿ. ಫಿಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಏನು ತುಂಬಿರ್ತೀವಲ್ರಿ ಆ ಡೀಟೇಲ್ಸ್ ಎಲ್ಲನೂ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಒಳಗೆ ಕಾಣ್ತಿರ್ತದೆ. ಫುಲ್ ಕೆಳಗಡೆ ಬನ್ನಿ. ಕೆಳಗಡೆ ಬಂದು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ.
ಪರ್ಸನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೀರಿಯಲ್ ನಂಬರ್ 19ರಲ್ಲಿ ನೀವು ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮುಗಿಸಿರೋ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥ ಹೈಯೆಸ್ಟ್ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 20ರಲ್ಲಿ ಡೀಟೇಲ್ಸ್ ಆಫ್ ಕ್ವಾಲಿಫೈಯಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಅಂದ್ರೆ ಈ ಹುದ್ದೆಗೆ ಯಾವುದು ಎಜುಕೇಷನ್ ಕ್ವಾಲಿಫಿಕೇಷನ್ ಅದಲ್ರಿ ಅದಕ್ಕೆ ಸಂಬಂಧಿಸಿದಂಗೆ ಕ್ವಾಲಿಫೈಯಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳಿರುವಂಥದ್ದು ಇಲ್ಲಿಯೂ ಕೂಡ ನಾನು ಗ್ರ್ಯಾಜುಯೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ, ನೀವು ಗ್ರ್ಯಾಜುಯೇಷನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇಕ್ಯೂ ಸ್ಟೇಟಸ್ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸ್ಟೇಟಸ್, ನೀವೇನು ಪಾಸ್ಡೋ ಅಥವಾ ಇನ್ನು ಅಪಿಯರಿಂಗೋ ಅಂತ ಕೇಳಿರುವಂಥದ್ದು. ನೀವು ಗ್ರ್ಯಾಜುಯೇಷನ್ ಪಾಸ್ ಆಗಿದ್ರಿ ಅಂದರೆ ಪಾಸ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇನ್ನು ಫೈನಲ್ ಇಯರ್ ಓದ್ತಾ ಇದ್ರಿ ಅಥವಾ ಫೈನಲ್ ಇಯರ್ ರಿಸಲ್ಟಿಗೆ ವೇಟ್ ಮಾಡ್ತಾ ಇದ್ರಿ ಅಂದ್ರೆ ಅಂಥವ್ರು ಅಪಿಯರಿಂಗ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಪಾಸಿಂಗ್ ಇಯರ್, ಯಾವಾಗ ಪಾಸ್ ಆಗಿರಿ, ಆ ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವಾಗ ಪಾಸ್ ಆಗಿರಿ ಪಾಸಿಂಗ್ ಇಯರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ನೇಮ್ ಆಫ್ ದ ಯೂನಿವರ್ಸಿಟಿ, ಈ ಕ್ವಾಲಿಫೈಯಿಂಗ್ ಎಜುಕೇಷನ್ ಕ್ವಾಲಿಫಿಕೇಷನ್ ಡಿಗ್ರಿ ಏನು ಸೆಲೆಕ್ಟ್ ಮಾಡ್ಕೊಂಡ್ರಲ್ರಿ ಆ ಡಿಗ್ರಿ ಯಾವ ಯೂನಿವರ್ಸಿಟಿಯಿಂದ ಪಾಸ್ ಮಾಡಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ಯೂನಿವರ್ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 20.5ರಲ್ಲಿ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ, ಡಿಗ್ರಿದ ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ನೆಕ್ಸ್ಟ್ ಇಲ್ಲಿ ಪರ್ಸಂಟೇಜ್ ತುಂಬ್ರಿ. ಇನ್ ಕೇಸ್ ನಿಮ್ದು ಡಿಗ್ರಿ CGPA ಇತ್ತಂತ ತಿಳ್ಕೊಳ್ರಿ, ಇಲ್ಲಿ CGPA ಟೈಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಜುಕೇಷನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಎಡಿಷನಲ್ ಇನ್ಫಾರ್ಮೇಷನ್ 1 ಅನ್ನು ಫಿಲ್ ಮಾಡಬೇಕು. ವೆದರ್ ಯು ಆರ್ ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ ಸರ್ವಿಂಗ್ ಇನ್ ದ ಆರ್ಮ್ಡ್ ಫೋರ್ಸಸ್ ಅಂತ ಕೇಳಿರುವಂಥದ್ದು. ನೀವೇನಾದರೂ ಮಾಜಿ ಸೈನಿಕ ಅಭ್ಯರ್ಥಿಗಳೇನು ಅಂತ ಕೇಳಿರುವಂಥದ್ದು, ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ನೆಕ್ಸ್ಟ್ ವೆದರ್ ಸೀಕಿಂಗ್ ಏಜ್ ರಿಲ್ಯಾಕ್ಸೇಷನ್, ನಿಮಗೆ ವಯೋಮಿತಿ ಸಡಿಲಿಕೆ ಬೇಕೇನು ಅಂತ ಕೇಳಿರುವಂಥದ್ದು. ವಯೋಮಿತಿ ಸಡಿಲಿಕೆ ಬೇಕಾಗಿತ್ತು ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಏಜ್ ರಿಲ್ಯಾಕ್ಸೇಷನ್ ಯಾರಿಗೆ ಸಿಗ್ತದ್ರಿ? OBC ಕ್ಯಾಟಗರಿ ಅವರಿಗೆ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ, ಅಂಗವಿಕಲ ಅಭ್ಯರ್ಥಿಗಳಿಗೆ, ಆಮೇಲೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಯಾವುದಾದ್ರೂ ಡಿಪಾರ್ಟ್ಮೆಂಟ್ನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರಿಗೆ. ಇವರನ್ನು ಹೊರತುಪಡಿಸಿ ಯಾರಿಗೂ ಏಜ್ ರಿಲ್ಯಾಕ್ಸೇಷನ್ ಅಥವಾ ವಯೋಮಿತಿ ಸಡಿಲಿಕೆ ಸಿಗಂಗಿಲ್ಲ ಸ್ನೇಹಿತರೆ. ಓಕೆ ರೀ, ನಾನೇನು ಮಾಡ್ತೀನಿ ಇಲ್ಲಿ OBC ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು OBC ಅವರಾಗಿದ್ರಿ, ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿತ್ತು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಇಲ್ಲಿ ಸಿಂಪ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಡಿಷನಲ್ ಇನ್ಫಾರ್ಮೇಷನ್ 1 ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ಎಡಿಷನಲ್ ಇನ್ಫಾರ್ಮೇಷನ್ 2 ತುಂಬಬೇಕ್ರಿ. ಪ್ರಿಫರೆನ್ಸ್ ಆಫ್ ಎಕ್ಸಾಮಿನೇಷನ್ ಸೆಂಟರ್, 3 ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಪ್ರಿಫರೆನ್ಸನ್ನು ಕೊಡಬೇಕ್ರಿ. ಅಂದ್ರೆ ಯಾವ ಸ್ಥಳಕ್ಕೆ ಹೋಗಿ ನೀವು ಎಕ್ಸಾಮ್ ಬರೀಬೇಕಂತ ಅಂದ್ಕೊಂಡಿರ್ತೀರಿ ಆ ಎಕ್ಸಾಮಿನೇಷನ್ ಸೆಂಟರ್ ಪ್ರಿಫರೆನ್ಸನ್ನು ಕೊಡ್ಬೇಕು ಸ್ನೇಹಿತರೆ. ಉದಾಹರಣೆಗಾಗಿ ನೋಡ್ರಿ, ನಾನು ಹುಬ್ಬಳ್ಳಿಯಲ್ಲಿ ಇರ್ತೀನಿ, ಹಾಗಾಗಿ ನಾನು ಹುಬ್ಬಳ್ಳಿ ಅಂತ ಪ್ರಿಫರೆನ್ಸ್ 1 ಕೊಡ್ತೀನಿ. ನೆಕ್ಸ್ಟ್ ಹುಬ್ಬಳ್ಳಿಗೆ ಸಮೀಪ ಆಗ್ತಕ್ಕಂಥದ್ದು ಬೆಳಗಾಂ ಸ್ನೇಹಿತರೆ, ಹಾಗಾಗಿ ನಾನು ಬೆಳಗಾವಿ ಅಂತ ಎಕ್ಸಾಮಿನೇಷನ್ ಸೆಂಟರನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಪ್ರಿಫರೆನ್ಸ್ 3ರಲ್ಲಿ ಯಾವುದು ಮತ್ತು ನಮ್ಮ ಹುಬ್ಬಳ್ಳಿಗೆ ಸಮೀಪ ಆಗ್ತದಂತ ನೋಡಿ ಅದಕ್ಕೆ ಸಂಬಂಧಿಸಿದಂಗೆ ಸೆಲೆಕ್ಷನನ್ನು ಕೊಡ್ತೀನಿ ಸ್ನೇಹಿತರೆ. ಈ ರೀತಿ 3 ಎಕ್ಸಾಮಿನೇಷನ್ ಸೆಂಟರ್ಸ್ಗಳ ಪ್ರಿಫರೆನ್ಸನ್ನು ನೀವು ಕೊಡಬೇಕು. ನೆಕ್ಸ್ಟ್ ಸೀರಿಯಲ್ ನಂಬರ್ 25.1, ಆರ್ ಯು ಎ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸೆಬಿಲಿಟಿ, ಅಂದ್ರೆ ನೀವು ಅಂಗವಿಕಲ ಅಭ್ಯರ್ಥಿಗಳೇನು ಅಂತ ಕೇಳಿರುವಂಥದ್ದು. 40% ಅಥವಾ 40%ಗಿಂತ ಹೆಚ್ಚಿನ ಅಂಗವೈಕಲ್ಯ ಇದ್ರೆ ಮಾತ್ರ ಇಲ್ಲಿ ನೀವು ಅಂಗವಿಕಲತೆ ಏನದಲ್ರಿ ಅದನ್ನು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆ ರೀ, ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಇನ್ ದ ಕ್ಯಾಟಗರಿ ಆಫ್ ಬೋತ್ ಆರ್ಮ್ಸ್ ಅಫೆಕ್ಟೆಡ್ ಆರ್ ಸೆರೆಬಲ್ ಪಾಲ್ಸಿ ಅಂತ ಕೇಳ್ತಾರ. ಅಂದ್ರೆ 2 ಕೈಗಳಿಗೆ ಸಂಬಂಧಿಸಿದಂಗ ಅಂಗವೈಕಲ್ಯತೆ ಆಯ್ತು ಅಥವಾ ಸೆರೆಬಲ್ ಪಾಲ್ಸಿಗೆ ಸಂಬಂಧಿಸಿದಂಗ ಅಂಗವೈಕಲ್ಯತೆ ಆಯ್ತು ಅಂತ ಕೇಳಿರುವಂತದ್ದು, ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂತದ್ದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಸೀರಿಯಲ್ ನಂಬರ್ 25.3 ಸ್ನೇಹಿತರೆ, ಡು ಯು ಹ್ಯಾವ್ ಎ ಫಿಸಿಕಲ್ ಲಿಮಿಟೇಷನ್ ಟು ರೈಟ್ ಆಸ್ ಪರ್ ಪಾರಾ 7.2 ಆರ್ 7.3 ಆಫ್ ದ ನೋಟಿಸ್. ಅಂದ್ರೆ ನಿಮಗೆ ಎಕ್ಸಾಮಿನೇಷನ್ಕ ಬರೆಯುವಂಗೂ ಆಗ್ಲಾರ್ದಷ್ಟು ಫಿಸಿಕಲ್ ಅಂಗವೈಕಲ್ಯತೆ ಅದ ಏನು, ಆಮೇಲೆ
ಆ ಅಂಗವೈಕಲ್ಯತೆಗೆ ಸಂಬಂಧಿಸಿದಂಗೆ ಸರ್ಟಿಫಿಕೇಟ್ ಅದ ಏನು ಅಂತ ಕೇಳಿರುವಂಥದ್ದು. ಇಲ್ಲಿ ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಇನ್ ಕೇಸ್ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಅಂತ ತಿಳ್ಕೊಳ್ರಿ, ಅಂಗವೈಕಲ್ಯತೆಗೆ ಸಂಬಂಧಿಸಿದಂಥ ಸರ್ಟಿಫಿಕೇಟ್ ಅನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ. ಓಕೆ ರೀ. ನೆಕ್ಸ್ಟ್ ವೆದರ್ ಸ್ಕ್ರೈಬ್ ಈಸ್ ರಿಕ್ವೈರ್ಡ್ ಅಂತ ಕೇಳಿರುವಂಥದ್ದು, ಅಂದ್ರೆ ಎಕ್ಸಾಮ್ ಬರೆಯಕ್ಕೆ ಹೆಲ್ಪರ್ ಬೇಕೇನಂತ ಕೇಳಿರುವಂಥದ್ದು. ಬೇಕಾಗಿತ್ತು ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ ತಿಳ್ಕೊಳ್ರಿ. ವಿಲ್ ಯು ಮೇಕ್ ಯುವರ್ ಓವನ್ ಅರೇಂಜ್ಮೆಂಟ್ ಆಫ್ ಸ್ಕ್ರೈಬ್? ಎಕ್ಸಾಮ್ ಬರೆಯೋಕೆ ನಿಮಗೊಬ್ಬರು ಏನು ಹೆಲ್ಪರ್ ಬೇಕಲ್ಲ, ನೀವೇ ಅರೇಂಜ್ ಮಾಡ್ಕೊಂಡಿರು ಅಂತ ಕೇಳಿರುವಂಥದ್ದು. ನೀವೇ ಅರೇಂಜ್ ಮಾಡ್ಕೊಂಡಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ, ಇಲ್ಲ ಅಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಇದಾದ್ಮೇಲೆ 26.1 ಆರ್ ಯು ಆಲ್ಸೋ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತ ಕೇಳಿರುವಂಥದ್ದು. ಅಂದ್ರೆ JSO ಹುದ್ದೆಗಳಿಗೂ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಏನು ಅಂತ ಕೇಳಿರುವಂಥದ್ದು. ಇಲ್ಲಿ ಗ್ರಾಜ್ಯುಯೇಷನ್ ಮೇಲೆ ಹಲವಾರು ರೀತಿಯ ಹುದ್ದೆಗಳದಾವು, ಅದರ ಜೊತೆಗೆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸ್ತೀರೇನು ನೀವು ಅಂತ ಕೇಳಿರುವಂಥದ್ದು ಸ್ನೇಹಿತರೆ. ನೀವು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸ್ತಿದ್ರಿ ಅಂತಂದ್ರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ, ಇಲ್ಲಾಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಡ್ರಿ. ಇಲ್ಲಿ ಅಂಗವಿಕಲತೆ ಇರ್ತಕ್ಕಂಥದ್ದು ಜಸ್ಟ್ ನಾನು ಸಿಂಪ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ. ಇನ್ ಕೇಸ್ ಅಂಗವಿಕಲತೆ ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಯಾವುದೇ ರೀತಿಯ ಇನ್ಫಾರ್ಮೇಷನ್ ಕೇಳಂಗಿಲ್ಲ. ಡೈರೆಕ್ಟ್ ನೀವು 26.1 ಸೆಲೆಕ್ಟ್ ಮಾಡ್ಕೊಳ್ಬೇಕು ಸ್ನೇಹಿತರೆ. ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸ್ತೀನೇನು ಅಂತ ಕೇಳಿರುವಂಥದ್ದು ನಿಮ್ಗೆ ಅಪ್ಲಿಕೇಬಲ್ ಆಗಿರತಕ್ಕಂಥದ್ದನ್ನು ಇಲ್ಲಿ ಎಸ್ ನೋ ಸೆಲೆಕ್ಟ್ ಮಾಡ್ಕೊಡ್ರಿ. ಇದಾದ್ಮೇಲೆ ಡು ಯು ಪೊಸೆಸ್ ಎಜುಕೇಷನ್ ಕ್ವಾಲಿಫಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್? ಇಲ್ಲಿ ನೀವು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗಳಿಗೂ ನಾನು ಅರ್ಜಿ ಸಲ್ಲಿಸ್ತೀನಿ ಅಂತ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಆ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಹುದ್ದೆಗಳಿಗೆ ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕಾಗ್ತದಲ್ಲ, ಆ ಎಜುಕೇಷನ್ ಕ್ವಾಲಿಫಿಕೇಶನ್ ನೀವು ಮುಗಿಸಿರೇನು ಅಂತ ಕೇಳಿರುವಂಥದ್ದು. ಇಲ್ಲಿಯೂ ಕೂಡ ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಾನು ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೋ, ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಈ 26.2ರಲ್ಲಿ ನೋ ಅಂತ ಸೆಲೆಕ್ಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಸೀರಿಯಲ್ ನಂಬರ್ 27.1 ಆರ್ ಯು ಆಲ್ಸೋ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2? ಅಂದ್ರೆ ಈ ಎಲ್ಲ ಹುದ್ದೆಗಳ ಜೊತೆಗೆ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಹುದ್ದೆಗಳಿಗೂ ನೀವು ಅರ್ಜಿ ಸಲ್ಲಿಸ್ತಾ ಇದ್ದೀರಿ ಅನ್ನುವಂತ ಕೇಳಿರುವಂಥದ್ದು. ನೋಡ್ರಿ, ಈಗ CGL ಎಕ್ಸಾಮ್ ಏನು ಕರ್ದನಲ್ರಿ, ಎಲ್ಲಾನು ಗ್ರಾಜ್ಯುಯೇಷನ್ ಮೇಲೆ ಅದಾವ. ಗ್ರಾಜ್ಯುಯೇಷನ್ ಯಾವುದಾದ್ರೂ ಡಿಗ್ರಿ ಪಾಸ್ ಆಗಿರಿ ಅರ್ಜಿ ಸಲ್ಲಿಸ್ಬೋದು. ಆದ್ರೆ ಈ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್, ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಹುದ್ದೆಗಳಿಗೆ ಸ್ವಲ್ಪ ಎಜುಕೇಷನ್ ಕ್ವಾಲಿಫಿಕೇಶನ್ ಡಿಫ್ರೆನ್ಸ್ ಆದ್ರಿ. ನೋಟಿಫಿಕೇಶನ್ಗೆ ಸಂಬಂಧಿಸಿದಂಗೆ ಈಗಾಗಲೇ ವಿಡಿಯೋ ಅಪ್ಲೋಡ್ ಮಾಡೇನ್ರಿ. ಆ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ, ನಿಮ್ಗೆ ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆಯೂ ಕೂಡ ಮಾಹಿತಿ ಗೊತ್ತಾಗ್ತದೆ. ಓಕೆ ರೀ. ಹಾಗಾಗಿ ಇಲ್ಲೇನು ಕೇಳೋಣ, ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಹುದ್ದೆಗಳಿಗೂ ಅರ್ಜಿ ಸಲ್ಲಿಸ್ತೀರಿ ಅಂತ ಕೇಳಿರುವಂಥದ್ದು. ನಿಮ್ಗೆ ಅಪ್ಲಿಕೇಬಲ್ ಆಗಿರುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ಎಜುಕೇಷನ್ ರಿಲೇಟೆಡ್ ಕೇಳ್ತಾನೆ, ನಿಮ್ಗೆ ಅಪ್ಲಿಕೇಬಲ್ ಆಗಿರ್ತಕ್ಕಂಥದ್ದನ್ನು ಸೆಲೆಕ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಡಿಷನಲ್ ಇನ್ಫಾರ್ಮೇಷನ್ ಟು ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕು. ಈ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆ ಫೇಸ್ ಅಥೆಂಟಿಕೇಶನ್ ಸ್ಟೇಟಸ್ ಪೆಂಡಿಂಗ್ ಇರುವಂಥದ್ದು, ಈ ಫೇಸ್ ಅಥೆಂಟಿಕೇಶನ್ ಅನ್ನು ಮಾಡ್ಬೇಕು ಸ್ನೇಹಿತರೆ. ಫೇಸ್ ಅಥೆಂಟಿಕೇಶನ್ ಯಾವ ರೀತಿ ಕಂಪ್ಲೀಟ್ ಮಾಡಬೇಕಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಫೇಸ್ ಅಥೆಂಟಿಕೇಶನ್ ಕಂಪ್ಲೀಟ್ ಮಾಡಬೇಕಾದ್ರೆ ಮೊದಲು ನೀವು ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ರಿ. ಈ ಪ್ಲೇಸ್ಟೋರ್ ಒಳಗೆ ಮೈ SSC ಅಂತ ಟೈಪ್ ಮಾಡಿ ಸರ್ಚ್ ಕೊಡ್ರಿ. ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಮೈ SSC ಅಂತ ಕಾಣ್ತದೆ ನೋಡಿ ಸ್ನೇಹಿತರೆ. ಇದ್ರ ಮುಂದೆ ಇನ್ಸ್ಟಾಲ್ ಅಂತ ಕಾಣ್ತದ. ಈ ಮೈ SSC ಆ್ಯಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಡ್ರಿ. ಮೈ SSC ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡ್ರಿ. ಮೈ SSC ಆ್ಯಪ್ ಏನದಲ್ಲ ಸ್ನೇಹಿತರೆ, ಲ್ಯಾಂಡ್ಸ್ಕೇಪ್ನಾಗ ಯಾವಾಗಲೂ ಓಪನ್ ಆಗಂಗಿಲ್ಲ, ಕೇವಲ ಅದು ಪೋರ್ಟ್ರೇಟ್ನಾಗೆ ಓಪನ್ ಆಗ್ತದೆ. ಓಕೆ ರೀ. ನೆಕ್ಸ್ಟ್ ಇಲ್ಲಿ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಕಾಣ್ತಿರ್ತದ. ಆ ಲಾಗಿನ್ ಆರ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ತುಂಬ್ರಿ. ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿರ್ತೀರಲ್ರಿ, ಆ ಪಾಸ್ವರ್ಡ್ ತುಂಬ್ರಿ. ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ನೆಕ್ಸ್ಟ್ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಕಂಬೈನ್ಡ್ ಗ್ರಾಜುಯೇಷನ್ ಲೆವೆಲ್ ಎಕ್ಸಾಮಿನೇಷನ್ ಕೆಳಗೆ ಅಪ್ಲೈ ಅಂತ ಕಾಣ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಮತ್ತೊಮ್ಮೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ರಿ.
ಇಲ್ಲಿ ಮೈ ಅಪ್ಲಿಕೇಶನ್ ಅಂತ ಕಾಣ್ತದ, ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ರಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ತಾ ಹೋಗ್ರಿ ಸ್ನೇಹಿತರೆ. ನೆಕ್ಸ್ಟ್ ಈಗ ಆಧಾರ್ ಅಥೆಂಟಿಕೇಶನ್ ಮಾಡ್ಬೇಕು. ಇಲ್ಲೊಂದು ಬಾಕ್ಸ್ ಕಾಣ್ತಾ ನೋಡ್ರಿ, ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದ. ನೆಕ್ಸ್ಟ್ ಆಧಾರ್ ಫೇಸ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡ್ರಿ. ಆಧಾರ್ ಅಥೆಂಟಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಆಧಾರ್ ಫೇಸ್ ಆರ್ಡಿದೊಂದು ಆ್ಯಪ್ ಓಪನ್ ಆಗ್ತದೆ ರೀ. ಇದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಡ್ರಿ. ಈ ಆ್ಯಪ್ ಇನ್ಸ್ಟಾಲ್ ಆದಮೇಲೆ ಮತ್ತೆ ಬ್ಯಾಕ್ ಬನ್ನಿ ಸ್ನೇಹಿತರೆ, SSCದ ಅಪ್ಲಿಕೇಶನ್ ಓಪನ್ ಮಾಡ್ಕೊಡ್ರಿ. ಈಗ ಆಧಾರ್ ಫೇಸ್ ಅಥೆಂಟಿಕೇಶನ್ ಮೇಲೆ ಮತ್ತೊಮ್ಮೆ ಕ್ಲಿಕ್ ಮಾಡ್ರಿ. ವೈಲ್ ಯೂಸಿಂಗ್ ದ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಇಲ್ಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬರ್ತದ. ನೆಕ್ಸ್ಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ರಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫ್ರಂಟ್ ಕ್ಯಾಮ್ರಾ ಓಪನ್ ಆಗ್ತದೆ ಸ್ನೇಹಿತರೆ. ಹಾಗೆ ಗ್ರೀನ್ ಏನು ರೌಂಡ್ ಅದಲ್ಲ, ಆ ರೌಂಡ್ ಒಳಗೆ ನಿಮ್ದು ಫೇಸ್ ಬರುವಂಗ ಫೇಸ್ ಅನ್ನ ಕ್ಯಾಪ್ಚರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಫೇಸ್ ಕ್ಯಾಪ್ಚರ್ ಆದ ತಕ್ಷಣ ನೆಕ್ಸ್ಟ್ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಫೇಸ್ ID ವೆರಿಫಿಕೇಶನ್ ಸಕ್ಸಸ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಇವಾಗ ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡ್ಬೇಕ್ರಿ. ಇಲ್ಲಿ ಕ್ಯಾಪ್ಚರ್ ಲೈವ್ ಫೋಟೋ ಅಂತ ಕಾಣ್ತದ, ಆ ಕ್ಯಾಪ್ಚರ್ ಲೈವ್ ಫೋಟೋ ಮೇಲೆ ಕ್ಲಿಕ್ ಮಾಡ್ರಿ. ವೈಲ್ ಯೂಸಿಂಗ್ ದ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ರಿ. ಫ್ರಂಟ್ ಕ್ಯಾಮ್ರಾ ಓಪನ್ ಆಗ್ತದ. ಇಲ್ಲಿ ನಿಮ್ದು ಫುಲ್ ಫೋಟೋ ಬರುವಂಗ ಕ್ಯಾಪ್ಚರ್ ಮಾಡ್ರಿ ಸ್ನೇಹಿತರೆ. ಕ್ಯಾಪ್ಚರ್ ಮಾಡಿದ್ಮೇಲೆ ವೆರಿಫೈಯಿಂಗ್ ಇಮೇಜಸ್ ಅಂತ ಡಿಸ್ಪ್ಲೇ ಆಗ್ತದ. ಫೋಟೋ ಅಪ್ಲೋಡ್ ಸಕ್ಸಸ್ಫುಲಿ ಅಂತ ಡಿಸ್ಪ್ಲೇ ಆಗ್ತದೆ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫುಲ್ ಕೆಳಗಡೆ ತಗೊಂಡ್ರಿ ಸ್ನೇಹಿತರೆ. ಇಲ್ಲಿ ಅಪ್ಲೋಡ್ ಯುವರ್ ಸಿಗ್ನೇಚರ್ ಅಂತ ಕಾಣ್ತಿರ್ತದ, ಆ ಅಪ್ಲೋಡ್ ಯುವರ್ ಸಿಗ್ನೇಚರ್ ಮೇಲೆ ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ಆಲ್ಬಮ್ ಮೇಲೆ ಕ್ಲಿಕ್ ಮಾಡ್ರಿ. ಆಲ್ಬಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಗ್ಯಾಲರಿಯಲ್ಲಿರುವಂಥ ಎಲ್ಲ ಫೋಲ್ಡರ್ಗಳು ಕಾಣ್ತಾವ. ಯಾವುದು ಫೋಲ್ಡರ್ನೊಳಗೆ ನೀವು ನಿಮ್ದು ಸಿಗ್ನೇಚರ್ ಸೇವ್ ಮಾಡ್ಕೊಂಡಿರ್ತೀರೋ ಆ ಫೋಲ್ಡರ್ ಓಪನ್ ಮಾಡ್ಕೊಡ್ರಿ. ಆ ಫೋಲ್ಡರ್ ಓಪನ್ ಮಾಡ್ಕೊಂಡ್ಮೇಲೆ ಅಲ್ಲಿ ನಿಮ್ದು ಸಿಗ್ನೇಚರ್ ಕಾಣ್ತಿರ್ತದ, ಆ ಸಿಗ್ನೇಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿ. ಸಿಗ್ನೇಚರ್ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಿಗ್ನೇಚರ್ ಕೂಡ ಅಪ್ಲೋಡ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡ್ರಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಪ್ರಿವ್ಯೂ ಆಗ್ತದ್ರಿ. ಇಲ್ಲಿ ತನಕ ಏನು ತುಂಬಿರಲ್ರಿ ಎಲ್ಲ ಡೀಟೇಲ್ಸ್ ಇಲ್ಲಿ ಕಾಣ್ತಿರ್ತದೆ ಸ್ನೇಹಿತರೆ. ಪ್ರತಿಯೊಂದು ಡೀಟೇಲ್ಸ್ ಚೆಕ್ ಮಾಡ್ರಿ. ಅಂದ್ರೆ ಇಲ್ಲಿ ತನಕ ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಐತಿ ಏನಿಲ್ಲ ಅಂತ ಪ್ರತಿಯೊಂದು ಡೀಟೇಲ್ಸ್ ಚೆಕ್ ಮಾಡ್ರಿ. ತುಂಬಿರ್ತಕ್ಕಂಥ ಡೀಟೇಲ್ಸ್ ಎಲ್ಲಾನು ಕರೆಕ್ಟ್ ಆಗಿತ್ತು ಅಂದ್ರೆ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ರಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದ. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ರಿ. ಈ ರೀತಿ ಪಾಸ್ ಮಾರ್ಕ್ ಬೀಳ್ತದ. ಈ ಕ್ಯಾಪ್ಚಾ ಕೂಡ ಈ ಬಾಕ್ಸ್ನಾಗ ತುಂಬಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಸಕ್ಸಸ್ಫುಲಿ ಸಬ್ಮಿಟ್ ಆಯ್ತು ಸ್ನೇಹಿತರೆ. ನೆಕ್ಸ್ಟ್ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ತೆಕ್ಕೊಳ್ರಿ. ಇದು ಮಹಿಳಾ ಅಭ್ಯರ್ಥಿಗಳಿರೋದ್ರಿಂದ ಅಪ್ಲಿಕೇಶನ್ ಫೀ ಎಕ್ಸಾಮ್ಷನ್ ಆದ ಸ್ನೇಹಿತರೆ. ಹಾಗಾಗಿ ಡೈರೆಕ್ಟ್ ಅಪ್ಲಿಕೇಶನ್ ಪ್ರಿಂಟ್ ಬಂದಿರೋದು. ಇನ್ ಕೇಸ್ ನೀವು OBC ಕ್ಯಾಟಗರಿ ಅಥವಾ ಜನರಲ್ ಕ್ಯಾಟಗರಿ ಅವ್ರು ಇದ್ರಿ ಅಂತಂದ್ರೆ ಇಲ್ಲಿ ಫೀ ತುಂಬಾಕ್ ಆಪ್ಷನ್ ಕೇಳ್ತಾನ. ಈ ಕಡೆ ಲೆಫ್ಟ್ ಸೈಡಿಗೆ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಈ ರೀತಿ ಆಪ್ಷನ್ಸ್ಗಳು ಇರ್ತಾವ್ರಿ. ಪೇಮೆಂಟ್ ಮೋಡ್ಗಳು ಇರ್ತಾವೆ. ಯಾವುದಾದ್ರೂ ಒಂದು ಪೇಮೆಂಟ್ ಮೋಡ್ ಸೆಲೆಕ್ಟ್ ಮಾಡ್ಕೊಂಡು ನೀವು ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತದೆ ಸ್ನೇಹಿತರೆ. ಅಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತದ. ಅಕ್ನಾಲೇಜ್ಮೆಂಟ್ ಅಂದ್ರೆ ಫೀಸ್ ತುಂಬಿದಕ್ಕೆ ಸಂಬಂಧಿಸಿದಂಗೆ ಅಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತದ. ಆ ಅಕ್ನಾಲೇಜ್ಮೆಂಟ್ ಪ್ರಿಂಟ್ ತಗೊಳ್ರಿ. ಮತ್ತೊಮ್ಮೆ SSCಗೆ ಲಾಗಿನ್ ಆಗಿ ಮೈ ಡ್ಯಾಶ್ ಬೋರ್ಡ್ನ್ಯಾಗ ಹೋಗಿ CGL ಅಪ್ಲಿಕೇಶನ್ ಅನ್ನ ನೀವು ಪ್ರಿಂಟ್ ತಗೊಳ್ರಿ ಸ್ನೇಹಿತರೆ. ಇದಿಷ್ಟು ಈ CGL ಎಕ್ಸಾಮಿನೇಷನ್ 2025 ಅರ್ಜಿ ಹೆಂಗ್ ಸಲ್ಲಿಸಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.